ಆ ಗ್ರಾಮದ ಜನಕ್ಕೆ ಮೂಲಭೂತ ಸೌಕರ್ಯ ಅಂದ್ರೇನೆ ಗೊತ್ತಿಲ್ವಂತೆ. ಜನಪ್ರತಿನಿಧಿಗಳ ವಿರುದ್ಧ ಸಿಡಿದಿದ್ದ ಗ್ರಾಮದ ನಿವಾಸಿಗಳು. ಹಳ್ಳಿಗಳ ಅಭಿವೃದ್ಧಿಗೆಂದು ಸರ್ಕಾರ ನಾನಾ ಯೋಜನೆಗಳನ್ನ ಜಾರಿಗೆ ತಂದಿದೆ. ಆದರೆ ಕೆಲವೊಂದು ಗ್ರಾಮಗಳ ಅಭಿವೃದ್ಧಿ ಇರಲಿ, ಆ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಂತೆ. ಗುಬ್ಬಿ ತಾಲೂಕಿನ ಕರೇಗೌಡನಹಳ್ಳಿಯ ದಲಿತ ಕಾಲೋನಿಯಲ್ಲಿರೋ ಬೋರ್ವೆಲ್ಗೆ ಕರೆಂಟ್ ಪೂರೈಕೆ ಮಾಡುವಲ್ಲಿ ವಿಫಲವಾದ ಹಿನ್ನೆಲೆ ಈ ಗ್ರಾಮದ ನಿವಾಸಿಗಳಿಗೆ ಹಲವು ದಿನಗಳಿಂದ ನೀರಿನ ಸಮಸ್ಯೆ ಎದುರಾಗಿದೆ. ಅಲ್ಲದೆ ಇಲ್ಲಿಯವರೆಗೂ ಈ ಗ್ರಾಮದ ಜನರು ಬಸ್ ಅನ್ನೇ ನೋಡದಿರುವುದರಿಂದ ದಲಿತ ಕಾಲೋನಿಯ ಕುಟುಂಬಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕರೇಗೌಡನಹಳ್ಳಿಯ ಜನರ ಪರಿಸ್ಥಿತಿ ಇದಾಗಿದ್ದು, ಕಳೆದ 4 ವರ್ಷಗಳಿಂದ ನಿವಾಸಿಗಳಿಗೆ ನೀರಿನ ಸಮಸ್ಯೆ ಹಾಗೂ ಬಸ್ ಸೌಲಭ್ಯ ಇಲ್ಲದಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಕ್ರಮ ಕೈಗೊಂಡಿರುವಂತೆ. ಇನ್ನು ಈ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಸರಿಯಾಗಿ ಇಲ್ಲದಿರುವುದರಿಂದ ಬಸ್ ಇಲ್ಲದೆ ನಿತ್ಯ ಶಾಲಾ ಕಾಲೇಜಿಗೆ ತೆರಳಲು ವಿದ್ಯಾರ್ಥಿಗಳು 4-5 ಕಿಲೋಮೀಟರ್ ನಡೆದುಕೊಂಡೇ ಹೋಗಬೇಕಾದ ದುಸ್ಥಿತಿ ಇದೆ. 4 ವರ್ಷದಿಂದ ಗ್ರಾಮಗಳಲ್ಲಿ ಮೂಲಭೂತ ಸೌಲಭ್ಯದ ಸಮಸ್ಯೆ ತಲೆದೂರಿದ್ರೂ ಕೂಡ ಇಲ್ಲಿಯವರೆಗೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಮೂಲಭೂತ ಸವಲತ್ತುಗಳನ್ನು ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ರು. ಮಕ್ಕಳೆಲ್ಲ ಮಳೆಗಾಲದಾಗೆಲ್ಲ ಹಿಂಗೆ ಓಡಾಡಕ್ಕಾಗುತ್ತಾ? ಏನು ಮಾಡಕ್ಕಾಗ್ತಾ ಇಲ್ಲ. ಎಲ್ಲ ಬರ್ತಾರೆ, ಯಾವ್ದಾರ ಟೈಮಿದ್ದಾಗ ಬರ್ತಾರೆ, ಹೊರಟ್ ಹಾಕುವಾಗ ಮಾತ್ರ ಬಂದು ಇಲ್ಲಿ ಇದು ಮಾಡ್ತಾರೆ ಅಧ್ಯಕ್ಷರು. ಹಾಗಾಗಿ ನಮ್ಮೂರಲ್ಲಿ 4 ವರ್ಷದಿಂದ ನಮ್ಗೆ ನೀರಿನ ಸಮಸ್ಯೆ ತುಂಬಾ ಇದೆ. ಹೋಸತಿ ಎಲ್ಲ ಬೇಸಿಗೆನಾಗ ನಾವು ಟ್ಯಾಂಕರಾಗಿ ನೀರು ಓಡಿಸಿದೀವಿ ಎಸ್ ವಿ ಕಾಲೋನಿಗೆ. ಹಂಗಾಗಿ ನಾವು ಯಾವ ಪಂಚಾಯತ್ಗೆಯಿಂದ ಯಾವ ಕಡೆಯಿಂದ ಲೆಟರ್ ಕೊಟ್ಟರು ನಮ್ಗೇನು ರೆಸ್ಪಾನ್ಸ್ ಮಾಡಿಲ್ಲ, ಯಾರು ಬಂದಿಲ್ಲ, ನೋಡಿಲ್ಲ. ನಮ್ ಕಷ್ಟ ಸುಖ ಏನು ಯಾರ ಹತ್ರನೂ ನಾವು ಹಂಚ್ಕೊಳಕ್ ಆಗಿಲ್ಲ. ಇಲ್ಲಿವರೆಗೂ ಲೆಟರ್ ಕೊಡ್ತಾರೆ, ಏನೋ ತಾಂಡಗೆಲ್ಲ ಎಸಿತಾರೆ, ಸುಮ್ಮನೆ ಆಗ್ತಾರೆ. ಹಾಗಾಗಿ ನಮ್ಗೆ ದಯವಿಟ್ಟು ನಮ್ಗೆ ನಿರಂತರ ಹೇಳ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಬೆಳಗ್ಗೆದ್ರೆ ಇಲ್ಲಿ ಮಕ್ಳು ಹೋಗೋದು 100ರಿಂದ 150 ಮಕ್ಳು ಹೋಗ್ತವೆ ಶಾಲೆಗೆ. ಪ್ರತಿ ಮಕ್ಳು ನಡ್ಕೊಂಡು ಹೋಗ್ತವೆ. ಬಿಸಿಲು ಬೇರೆ ಇರುತ್ತಾ, ಬಿಸಿಲಲ್ಲಿ ಮಕ್ಳು ನಡ್ಕೊಂಡು ಹೋಗ್ತವೆ. ಮತ್ತೆ ಎಷ್ಟೋ ಮಕ್ಳು ರೋಡಲ್ಲಿ ಬಿದ್ದಿದ್ದಾವೆ, ತಲೆ ಸುತ್ತ ಬಂದು. ಹೆಂಗ್ ಮಾಡ್ಬೇಕು ಹೇಳ್ರಿ? ಪ್ರತಿದಿನನೂ ಇದೇ ಮಕ್ಳಿಗೆ ಸಮಸ್ಯೆ ಆಗ್ತೈತೆ. ಅದಕ್ಕೆ ಎಷ್ಟೋ ಮಕ್ಳು ಸ್ಕೂಲ್ನು ಬಿಟ್ಟಿದ್ದಾವೆ, ಹೋಗೋಕ್ಕೆ ಆಗಲ್ಲ. ವೆಹಿಕಲ್ ಮನೆಗಳಿಗೆ ಅರೇಂಜ್ ಮಾಡೋಕೆ ವೆಹಿಕಲ್ ಇಲ್ಲ. ಮತ್ತೆ ಅವ್ರ ತಂದೆ ತಾಯಿಗೆ ಎಷ್ಟೋ ಜನಕ್ಕೆ ವೆಹಿಕಲ್ ಹೊಡಿಯೋಕೆ ಬರ್ತಿಲ್ಲ. ಹೆಂಗ್ ಮಾಡ್ಬೇಕು ಅವರೆಲ್ಲವ? ಅದಕ್ಕೆ ಮೇನ್ ನಮಗೆ ರೋಡ್ ಮಾಡೋದು, ಒಂದು ವೆಹಿಕಲ್ ಬಿಡೋಕೆ ಹೇಳಿ ಸರ್. ಬೆಳಗ್ಗೆ ಒಂದು ಸಂಜೆ ಒಂದು ವೆಹಿಕಲ್ ಬೇಕು ನಮಗೆ ಮಕ್ಳು ಸ್ಕೂಲ್ಗೆ ಹೋಗೋಕೆ. 9:30ರಿಂದ 10 ಗಂಟೆ ನೀರಿನ ಸಮಸ್ಯೆ. ಮತ್ತೆ ನೀರಿನ ಸಮಸ್ಯೆಗೆ ಕರೆಂಟೇ ಇರಲ್ಲ ಅಂದರೆ ನೀರು ಹೆಂಗೆ ಬಿಡ್ತಾರೆ? ನಾವು ಪ್ರತಿದಿನ ವಾಟರ್ ಮ್ಯಾನ್ ಬೈಕೊಂತೀವಿ, ನೀರು ಬಿಟ್ಟಿಲ್ಲ ಅಂತ. ಕರೆಂಟೇ ಇಲ್ಲ, ಕರೆಂಟೂ ಇಲ್ಲ, ಏನೂ ಇಲ್ಲ. ಎಲ್ಲರೂ ವಾಟರ್ ಮ್ಯಾನ್ ಬೈಕೊಂತಾರೆ, ಇಲ್ಲಾಂದರೆ ಮೆಂಬರ್ಗಳು ಬೈಕೊಂತಾರೆ. ಕರೆಂಟ್ ನೀವು ಕೊಟ್ಟರೆ ತಾನೇ ಮೆಂಬರ್ಗಳು ಅವ್ರಿಗೆ ನೀರು ಬಿಡೋಕೆ ಹೇಳೋಕೆ ಸಾಧ್ಯ. ಕರೆಂಟೇ ಕೊಟ್ಟಿಲ್ಲ ಅಂದ್ರೆ ಮೆಂಬರ್ ಬೈದೇನಾಗಬೇಕು, ನೀರು ಬಿಡೋರ್ನು ಬೈದೇನಾಗಬೇಕಲ್ವಾ? ಫಸ್ಟ್ ನಮಗೆ ಮೇನ್ ಕರೆಂಟ್ ಕೊಡ್ರಿ. ಕರೆಂಟ್ ಕೊಟ್ಮೇಲೆ ನೀರು ಬರುತ್ತೆ, ಮತ್ತೆ ಎಲ್ಲಾದು ಆಗುತ್ತೆ. ಕರೆಂಟ್ ಇನ್ನು ಕುಡಿಯುವ ನೀರಿನ ಸಂಪರ್ಕಕ್ಕೆ ಬೆಸ್ಕಾಂ ಇಲಾಖೆ ಕರೆಂಟ್ ಪೂರೈಸಲು ವಿಫಲವಾಗಿದ್ದರ ಬಗ್ಗೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾರಿಕೆ ಉತ್ತರ ಕೊಡ್ತಾ ಇರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಗ್ರಾಮಸ್ಥರು ಇಲಾಖೆಗೆ ಅಲೆದು ಸಾಕಾಗಿದ್ದು, ಕೇವಲ ಕಂಬ ನೆಟ್ಟು ಕೈ ತೊಳೆದುಕೊಂಡ್ರೆ ಅಷ್ಟೇ ಆದ್ರೆ ಈವರೆಗೂ ತಂತಿ ಹಾಕಿ ಕರೆಂಟ್ ಪೂರೈಸಿಲ್ಲ ಎಂದು ರೋಷಾವೇಶ ವ್ಯಕ್ತಪಡಿಸಿದ್ರು. ಇನ್ನಾದ್ರೂ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡು ಗ್ರಾಮಸ್ಥರ ಸಮಸ್ಯೆಯನ್ನ ಪರಿಹರಿಸಬೇಕಾಗಿದೆ. ನಮಗೆ ನಿರಂತರಕ್ಕೆ ಅರ್ಜಿ ಕೊಟ್ಟು 16 ಕಂಬ ನೆಟ್ಟಿದ್ದಾರೆ. 6 ಕಂಬದ್ದಾಯ ತಂತಿ ಎಳೆದಿಲ್ಲ. ನಾವು ಎಷ್ಟು ಅರ್ಜಿ ಕೊಟ್ಟು ಎಲ್ಲ ಜಿ ಹತ್ತಕ್ಕೆ ಹೋಗಿದ್ದೀವಿ, ನಿಟ್ಟೂರು ಎಲ್ಲ ತಿರುಗಿ ಸಾಕಾಗಿದೆ. ನಮ್ಗೆ ಎಳ್ಕೊಡ್ತೀವಿ ಅಂತಾರೆ. ಪಂಚಾಯತ್ಗಿಂತ ತೆಗೆದು ಎಳ್ಕೊಳ್ಳಿ ಅಂತಾರೆ. ನಮ್ಮ ಪಂಚಾಯತ್ಗೆಯಲ್ಲಿ ದುಡ್ಡಿಲ್ಲ, ನಮ್ಮದು ಬಡ ಪಂಚಾಯತ್ಗೆ. ಆದರೆ KBಗೆ ನಾನು ಎಷ್ಟು ಸರಿ ತಿರುಗಿರೋ ಕೆಲಸ ಆಗಿಲ್ಲ. 3 ಗಂಟೆ ಕರೆಂಟ್ ಕೊಡ್ತಾರೆ, 2 ಮೋಟ್ರು ನಿರಂತರದಾಗ ಓಡಲ್ಲ. ಮೋಟ್ರ್ ಲೈನ್ ಬಂದಾಗ ಮಾತ್ರ ಓಡುತ್ತೆ. ನಮಗೆ ನೀರು ಕುಡಿಯೋಕ್ಕೆ ಸಾಲ್ತಾ ಇಲ್ಲ. ಇಲ್ಲಿ ವಾಟರ್ ಮ್ಯಾನ್ ಪಾಪ ಅವನಾಗವತ್ಗಾರ ಹಗಲು ರಾತ್ರಿ ಬಿಟ್ಟು 1-2 ನೀರು ಕುಡಿಯೋಕ್ಕೆ ಕೊಡ್ತಾವನೆ. ಕರೆಂಟ್ ಇಲ್ಲಿಲ್ಲ, ನಾವೇನು ಮಾಡೋಣ ಸರ್? ಆದಷ್ಟು ನೀವು ತಿರುಗಿ ಸಾಕಾಯ್ತು ನನಗೆ. ಅದೇನು ಮಾಡಿಕೊಡ್ತೀರೋ ಮಾಡಿಕೊಡಿ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.